ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಗೆಲ್ಲ ಹೇರ್ ಫಾಲ್, ಡ್ಯಾಂಡ್ರಫ್, ಹೇರ್ ಥಿನ್ನಿಂಗ್, ಬಾಲ್ಡ್ನೆಸ್, ಪ್ರಿಮೆಚೂರ್ ಹೇರ್ ಗ್ರೇಯಿಂಗ್ ಇದೆಲ್ಲ ಪ್ರಾಬ್ಲಮ್ ಇರ್ತೈತಿ ಅಂಥವ್ರಿಗೆ ಈ ಹೇರ್ ಆಯಿಲ್ ಬೆಸ್ಟ್ ಅಂತ ಹೇಳ್ಬೋದು. ಇದು ನಮ್ಮ ಕೂದಲನ್ನ ಸಿಲ್ಕಿ, ಸ್ಮೂತ್, ಶೈನಿಂಗ್, ಅಷ್ಟು ಕಂಡೀಷನರ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡ್ತೈತಿ. ಇದು ನ್ಯಾಚುರಲ್ ಆಗಿ ಕೂದಲನ್ನು ಕಲರನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಈ ಒಂದು ಹೇರ್ ಆಯಿಲನ್ನು ಮಾಡೋದಕ್ಕೆ ಮೊದಲಿಗೆ 1 ಕಪ್ಪಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೋಬೇಕು, ಕೋಲ್ಡ್ ಪ್ರೆಸ್ಡ್ ಆಗಿರುವಂಥದ್ದು. ಒಂದು ಅರ್ಧ ಕಪ್ಪಷ್ಟು ನೀಮ್ ಆಯಿಲ್ನ ತೊಗೋಬೇಕು, ಇದು ಮನೆಯಲ್ಲೇ ಮಾಡಿರುವಂಥ ನೀಮ್ ಆಯಿಲ್. ಅದಾದಮೇಲೆ ಇದಕ್ಕೆ ಒಂದು ಫುಲ್ ಲೀಫ್ ಅಲೋವೆರಾ ತೊಗೋಬೇಕು, ಒಂದು ಮುಷ್ಟಿಯಷ್ಟು ಕರಿಬೇವು, ಆಮೇಲೆ ಒಂದು 2 ಸ್ಪೂನಷ್ಟು ಮೆಂತ್ಯನ ಈ ರೀತಿ ನೆನೆಸಿಟ್ಕೋಬೇಕು. ಅದಕ್ಕೆ ಒಂದು 8ರಿಂದ 10 ಅಷ್ಟು ಲವಂಗನೂ ಕೂಡ ನೆನೆಸಿಟ್ಕೋಬೇಕು. ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಡ್ರೈ ಆಮ್ಲನೂ ಕೂಡ ನೆನೆಸಿಟ್ಕೋಬೇಕು. ಒಂದು 2 ಸ್ಪೂನಷ್ಟು ಅಗಸೆ ಬೀಜ, ಅದಾದಮೇಲೆ ಒಂದು 2 ಸ್ಪೂನಷ್ಟು ಸೀಗೆಕಾಯಿನ ತೊಗೋಬೇಕು. ಇವೆರಡನ್ನು ಮೆಂತ್ಯ, ಆಮ್ಲ ಮತ್ತು ಸೀಗೆಕಾಯಿ, ಅಗಸೆ ಬೀಜನ ನಾವು ಓವರ್ನೈಟ್ ನೆನೆಸಿಟ್ಕೋಬೇಕು. ಇದಕ್ಕೆ ಒಂದು 5ರಿಂದ 6 ದಾಸವಾಳ ಹೂವು, ಒಂದು 2 ಕೆಂಪು ಗುಲಾಬಿ, ಒಂದು 3 ಮೀಡಿಯಮ್ ಸೈಜ್ ರೆಡ್ ಆನಿಯನನ್ನು ತೊಗೋಬೇಕು. ಈಗ ನಾನು ತೊಗೊಂಡಿರುವಂಥ ಕಪ್ಪಿಂದ 1 ಕಪ್ಪಷ್ಟು ನಾನಿಲ್ಲಿ ಹಸಿ ಮೆಹಂದಿ ಎಲೆನ ತೊಗೊಂಡಿನಿ. ಅಂದರೆ ನಮಗೆ ಒಂದು 2 ಮುಷ್ಟಿಯಷ್ಟು ನಾವು ಮೆಹಂದಿ ಎಲೆನ ತೊಗೋಬೇಕು. ನಾವು ಮೆಹಂದಿ ಆಯಿಲ್ನ ಮಾಡೋದ್ರಿಂದ ಇದಕ್ಕೆ ಮೆಹಂದಿ ಎಲೆನ ಸ್ವಲ್ಪ ಜಾಸ್ತಿನ ಹಾಕೋಬೇಕಾಗ್ತೈತಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಸ್ಮೂತಾಗಿನ ಪೇಸ್ಟನ್ನು ಮಾಡ್ಕೋಬೇಕು. ಇದಕ್ಕೆ ಆದಷ್ಟು ರೆಡ್ ಆಗಿರುವಂಥ ಆನಿಯನನ್ನು ತೊಗೋಬೇಕು. ಜಾಸ್ತಿ ಸಲ್ಫರ್ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಹೇರ್ ರೀಗ್ರೋತ್ಗೆ ಇದು ಹೆಲ್ಪ್ ಆಗ್ತೈತಿ. ನಾವಿಲ್ಲಿ ಆನಿಯನನ್ನು ಯೂಸ್ ಮಾಡಿರೋದ್ರಿಂದ ಇದು ಯಾರಿಗೆಲ್ಲ ಬಾಲ್ಡ್ನೆಸ್ ಪ್ರಾಬ್ಲಮ್ ಇದ್ದರೂ ಕೂಡ ಇದು ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಅಂಥವರಿಗೂ ಇದು ಹೇರ್ ರೀಗ್ರೋತ್ ಆಗೋದಕ್ಕೂ ಹೆಲ್ಪ್ ಆಗ್ತೈತಿ. ಇದ್ರೊಳಗೆ ಸಲ್ಫರ್ ಅಂಶ ಜಾಸ್ತಿ ಇರೋದ್ರಿಂದ ಈ ರೀತಿ ರೆಡ್ ಆನಿಯನ್ ಒಳಗೆ ಅದ್ರ ಡಬಲ್ ಇರ್ತೈತಿ. ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಈ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಇದರಿಂದ ಮೆಲನಿನ್ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗ್ತೈತಿ. ಮೆಲನಿನ್ ಪ್ರೊಡಕ್ಷನ್ ಇಂಪ್ರೂವ್ ಆಗೋದ್ರಿಂದ ನಮ್ಮ ಹೇರ್ ರೂಟಿಂದನ ಕಪ್ಪಾಗೋದಕ್ಕೆ ಕೂಡ ಇದು ಹೆಲ್ಪ್ ಆಗ್ತೈತಿ. ಯಾರಿಗೆಲ್ಲ ಪ್ರೀಮೆಚೂರ್ ಹೇರ್ ಗ್ರೇಯಿಂಗ್ ಇರ್ತೈತಿ ಅಂಥವ್ರಿಗೆ ಈ ಆನಿಯನ್ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನು ನಾವು ವೀಕ್ಲಿ ಯಾವಾಗಲೂ ಇದ್ರ ಜ್ಯೂಸ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಹೇರ್ ಲಾಸ್ ಆಗೋದು, ಹೇರ್ ಥಿನ್ನಿಂಗ್ ಪ್ರಾಬ್ಲಮ್ ಇರೋದು ಅಥವಾ ಹೇರ್ ಗ್ರೇಯಿಂಗ್ ಪ್ರಾಬ್ಲಮನ್ನು ನಾವು ತಡಿಬೋದು. ಇದನ್ನು ಆದಷ್ಟು ಸ್ಮೂತಾಗಿನ ಪೇಸ್ಟ್ ಮಾಡಿಕೊಂಡು ಇದನ್ನು ನಾನು ಇಲ್ಲಿ ಒಂದು ಐರನ್ ಕಡಾಯಿನ ಈ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡತ್ತೀನಿ. ಈ ರೀತಿ ನಾವು ಐರನ್ ಕಡಾಯಿನ ಯೂಸ್ ಮಾಡೋದ್ರಿಂದ ಇದರ ಐರನ್ ಬೆನಿಫಿಟ್ ಕೂಡ ನಮ್ಮ ಕೂದಲಿಗೆ ಸಿಗ್ತೈತಿ. ಇದರಿಂದ ಗ್ರೇ ಹೇರ್ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದನ್ನು ಒಂದ್ಸತಿ ಈ ರೀತಿ ಚೆನ್ನಾಗಿ ಒಂದು ಅರ್ಧದಷ್ಟು ಇಟ್ಕೊಂಡಿರುವಂಥ ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 30 ಮಿನಿಟ್ಸ್ ಇದನ್ನು ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇವಾಗ ನಾವು ಇಟ್ಕೊಂಡಿರುವಂಥ ಅರ್ಧದಷ್ಟು ಆಯಿಲನ್ನು ಇದಕ್ಕೆ ಹಾಕಿ ಇವಾಗ ಒಂದು ಸ್ವಲ್ಪ ಆಯಿಲ್ನ ತೆಗೆದಿಟ್ಕೋಬೇಕು. ಇವಾಗ ಈ ಆಯಿಲ್ನ ಹಾಕಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇನ್ನು ನಾವು ಮೆಹಂದಿನ ಯೂಸ್ ಮಾಡಿರೋದ್ರಿಂದ ಇದು ನ್ಯಾಚುರಲ್ ಆಗಿ ಕೂದಲಿಗೆ ಕಲರ್ ಕೊಡೋದಕ್ಕಾಗಿರ್ಬೋದು, ನ್ಯಾಚುರಲ್ ಆಗಿ ಒಂದು ಕಂಡೀಷ್ನರನ್ನು ಕೊಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಹೀಟ್ ಕೂಡ ಕಂಟ್ರೋಲ್ ಆಗೋದಕ್ಕೆ ಇದು ಹೆಲ್ಪ್ ಆಗ್ತೈತಿ. ಯಾರಿಗೆಲ್ಲ ಹೀಟ್ ಪ್ರಾಬ್ಲಮ್ ಇರ್ತೈತಿ, ಬಾಡಿ ಹೀಟ್ ಅಂಥವ್ರು ಇದನ್ನು ಅಪ್ಲೈ ಮಾಡ್ಕೋಬೋದು. ಇದು ಯಾರಿಗೆಲ್ಲ ಹೇರ್ ಬ್ರೇಕೇಜು, ಸ್ಪ್ಲಿಟ್ ಎಂಡ್ಸ್ ಪ್ರಾಬ್ಲಮ್ ಇರ್ತೈತಿ ಅಂಥವರಿಗೆ ಇದು ಸ್ಪ್ಲಿಟ್ ಎಂಡ್ಸನ್ನು ಕಡಿಮೆ ಮಾಡೋದಕ್ಕೆ, ಹೇರ್ ರೂಟ್ಸನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಈ ರೀತಿ ಇದ್ರೊಳಗೆ ಆಯಿಲ್ ಈ ರೀತಿ ಸಪ್ರೇಟ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಈ ರೀತಿ ಕುದಿಸ್ಕೊಂಡ್ಮ್ಯಾಗ ಲಾಸ್ಟಲ್ಲಿ ನಾವು ಇಟ್ಕೊಂಡಿರುವಂಥ ಅರ್ಧದಷ್ಟು ಸ್ವಲ್ಪ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ನಮ್ಮ ಕೂದಲಲ್ಲಿರುವಂಥ ಎಕ್ಸೆಸ್ ಆಯಿಲನ್ನು ರೆಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಯಾರಿಗೆಲ್ಲ ಕೂದಲು ಯಾವಾಗಲೂ ಆಯಿಲಿ, ಗ್ರೀಸಿ ಅಂತ ಫೀಲ್ ಆಗ್ತೈತಿ ಅಂಥವರು ಈ ಒಂದು ಹೇರ್ ಮಾಸ್ಕನ್ನ ಯೂಸ್ ಮಾಡಿ ಅದನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಆಯಿಲ್ನ ಈ ರೀತಿ ಸ್ಟ್ರೈನರ್ ಅಥವಾ ಈ ರೀತಿ ಬಟ್ಟೆ ಒಳಗೆ ಚೆನ್ನಾಗಿ ಸೋಸ್ಕೋಬೇಕು, ಅಂದರೆ ಸ್ಟ್ರೈನ್ ಮಾಡ್ಕೋಬೇಕು. ಇದಕ್ಕೆ ಬಟ್ಟೆನ ಯೂಸ್ ಮಾಡೋದ್ರಿಂದ ಇದು ನೀಟಾಗಿ ಆಯಿಲನ್ನ ಚೆನ್ನಾಗಿ ಇದನ್ನು ನಾವು ಫಿಲ್ಟರ್ನ ಮಾಡ್ಕೋಬೋದು. ಈ ರೀತಿ ಆಯಿಲ್ನ ಚೆನ್ನಾಗಿ ಫಿಲ್ಟರ್ ಮಾಡಿಕೊಂಡು ಇದನ್ನು ಒಂದು ಗ್ಲಾಸ್ ಬಾಟ್ಲೊಳಗೆ ಇದನ್ನು ಅಪ್ ಟು 6 ಮಂತ್ವರೆಗೂ ಇಟ್ಟರು ಈ ಆಯಿಲ್ ಹಾಳಾಗೋದಿಲ್ಲ.
ಇದು ಅಷ್ಟೇ ಎಫೆಕ್ಟಿವ್ ಆಗಿಯೂ ಕೂಡ ವರ್ಕ್ ಆಗ್ತೈತಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ನಾವು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿರ್ತೀವಿ. ಸೊ ಇದನ್ನು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಆದರೂ ಇದನ್ನು ಯೂಸ್ ಮಾಡಿ. ನೀವು ಇದನ್ನು ಓವರ್ ನೈಟ್ ಆದರೂ ಬಿಡ್ಬೋದು ಅಥವಾ ಅಟ್ಲೀಸ್ಟ್ 2-3 hours ಆದರೂ ಬಿಟ್ಟು ಆಮೇಲೆ ಕೂಡ ಹೇರ್ ವಾಶ್ನ ಮಾಡ್ಬೋದು. ಹೇರ್ ಫಾಲ್, ಡ್ಯಾಂಡ್ರಫ್ ಯಾವುದೇ ಪ್ರಾಬ್ಲಮ್ ಇದ್ದರೂ ಈಸಿಯಾಗಿ ಕಡಿಮೆ ಮಾಡ್ಕೋಬೋದು. ಇದನ್ನು ಕನ್ಸಿಸ್ಟೆಂಟಾಗಿ ನಾವು ಯೂಸ್ ಮಾಡಬೇಕು. ಆವಾಗನ ಬೆಸ್ಟ್ ರಿಸಲ್ಟ್ ಸಿಗ್ತೈತಿ. ಸೊ ನಾವು ಯಾವಾಗಲೂ ಯಾವುದೇ ಒಂದು ಹೇರ್ ಆಯಿಲ್ ಆಗಿರ್ಬೋದು ಅಥವಾ ಒಂದು ಹೇರ್ ಪ್ಯಾಕ್ನ ನಾವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದರೆ ಮಾತ್ರ ಅದರದ್ದು ಬೆಸ್ಟ್ ರಿಸಲ್ಟ ಸಿಗ್ತೈತಿ. ಇದ್ರಾಗ ನಾವು ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಲವಂಗ ಆಗಿರ್ಬೋದು, ಇವೆಲ್ಲನೂ ಕೂಡ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ನಮ್ಮ ಹೇರ್ ರೂಟ್ಸಿಂದನ ಸ್ಟ್ರಾಂಗ್ ಆಗೋದಕ್ಕೆ ಇದು ಹೆಲ್ಪ್ ಆಗ್ತೈತಿ. ಇನ್ನು ಹೈಬಿಸ್ಕಸ್ನ ಯೂಸ್ ಮಾಡಿರೋದ್ರಿಂದ ಇದು ಎಕ್ಸ್ಟ್ರಾ ಶೈನ್ ಕೊಡೋದಕ್ಕಾಗಿರ್ಬೋದು, ಈ ಫ್ರಿಝಿ ಹೇರ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಕೂದಲದ ಒಂದು ಮಾಯ್ಶ್ಚರೈಸರನ್ನು ಕಾಪಾಡ್ಕೊಳ್ಳೋದಕ್ಕೂ ಅದು ಹೆಲ್ಪ್ ಆಗ್ತೈತಿ. ಇದನ್ನು ನಾವು ಯೂಸ್ ಮಾಡುವಾಗ ಇದನ್ನು ನಾವು ಸ್ವಲ್ಪ ಆಯಿಲನ್ನು ತೊಗೊಂಡು ಇದನ್ನು ಒಂದು ಸ್ವಲ್ಪ ಬಿಸಿನೀರೊಳಗೆ ನಾವು ಬಿಸಿ ಮಾಡಿಕೊಂಡು ಇದನ್ನು ಯೂಸ್ ಮಾಡಬೇಕು. ಇದನ್ನು ನಾವು ಡೈರೆಕ್ಟಾಗಿ ಬಿಸಿ ಮಾಡಿದ್ವಿ ಅಂತಂದರೆ ಅದು ಬರ್ನ್ ಆಗೋ ಚಾನ್ಸಸ್ ಇರ್ತೈತಿ. ಈ ರೀತಿ ಡಬಲ್ ಬಾಯ್ಲರ್ ಮೆಥಡ್ ಒಳಗೆ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ನಾವು ಬಿಸಿ ಇರೋವಾಗಲೇ ಹೇರ್ಗೆ ಚೆನ್ನಾಗಿ ಮಸಾಜ್ ಮಾಡಿದ್ವಿ ಅಂತಂದರೆ ಹೇರು ರೂಟಿಂದನ ಸ್ಟ್ರಾಂಗ್ ಆಗಿ ಹೇರು ರೀಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಆಗ್ತೈತಿ. ಈ ಒಂದು ಹೇರ್ ಆಯಿಲನ್ನು ನೀವು ಮನೆಯೊಳಗೆ ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ಹೇರ್ ಆಯಿಲ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.